ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ನಾನಿವತ್ತು ತುಂಬ ರುಚಿಕರವಾಗಿ ಯಾವ ರೀತಿಯಾಗಿ ಹಾಗಲಕಾಯಿ ಗೊಜ್ಜು ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಎಷ್ಟೋ ಜನ ಹಾಗಲಕಾಯಿ ಅಂದರೆ ವಿಷ ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆದರೆ ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಅದರಷ್ಟು ಒಳ್ಳೆಯ ರೀತಿಯ ಪಲ್ಯ ಅಥವಾ ಗೊಜ್ಜು ಬೇರೆ ಯಾವುದೂ ಇಲ್ಲ. ಹಾಗೆ ವಿಷ ಇಲ್ದಿರ ಸ್ವಲ್ಪನೂ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಅದೇ ರೀತಿಯಾಗಿ ಮಾಡ್ತಾ ಹೋಗಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಇಷ್ಟಪಟ್ಟು ಈ ಒಂದು ಗೊಜ್ಜನ್ನು ತಿಂತಾರೆ. ಇದು ತುಂಬ ಶುಗರ್ ಪೇಷಂಟ್ಗೆ ಒಳ್ಳೆಯ ಆಹಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದಕ್ಕೋಸ್ಕರ ಇವತ್ತು ತುಂಬ ನೀಟಾಗಿ ನೋಡಿ ಯಾವ ರೀತಿಯಾಗಿ ಗೊಜ್ಜನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ. ಪದೇ ಪದೇ ಮಾಡಿ ತಿಂತಾ ಇರ್ತೀರಾ ಇದ್ರ ರುಚಿನ ನೀವು ಟೇಸ್ಟ್ ಮಾಡಿದ್ರೆ. ನೋಡಿ, ಮೊದಲಿಗೆ ಈ ಒಂದು ಹಾಗಲಕಾಯಿ ಗೊಜ್ಜು ಮಾಡೋಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಈ ಹಾಗಲಕಾಯಿ ಗೊಜ್ಜು ಮಾಡಲು 2 ಈರುಳ್ಳಿ, 4 ರಿಂದ 5 ಬ್ಯಾಡಿಗೆ ಮೆಣಸಿನ್ಕಾಯಿ ಬಣ್ಣಕ್ಕೋಸ್ಕರ, 2 ಸ್ಪೂನಷ್ಟು ಹುರಿಗಡಲೆ, ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಜೊತೆಗೆ ಸಾಂಬಾರು ಪುಡಿ, ನಾವು ಪ್ರತಿದಿನ ಮನೆಯಲ್ಲಿ ಉಪಯೋಗಿಸ್ತೀವಲ್ಲ ಅದೇ ಸಾಂಬಾರು ಪುಡಿ, ಒಂದು ಅರ್ಧಕ್ಕಿಂತ ಹೆಚ್ಚು ಕಪ್ನಷ್ಟು ತುರಿದ ಕಾಯಿ ತುರಿ, ಜೊತೆಗೆ 4 ರಿಂದ 5 ಎಸಳು ಬೆಳ್ಳುಳ್ಳಿ. ಇಷ್ಟು ಸಾಮಗ್ರಿಗಳನ್ನ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಳ್ತೀವಿ. ಆಮೇಲೆ ಒಗ್ಗರಣೆಗೆ ಅಗತ್ಯವಿರುವಷ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಹಾಗಲಕಾಯಿ. ಈ ಹಾಗಲಕಾಯಿನ ನಾನು ಅರ್ಧ ಕೆಜಿಯಷ್ಟು ತೊಗೊಂಡಿದ್ದೀನಿ. ಅರ್ಧ ಕೆಜಿ ಹಾಗಲಕಾಯಿಗೆ ಇಷ್ಟು ಪ್ರಮಾಣದಲ್ಲಿ ನಮಗೆ ಸಾಮಗ್ರಿಗಳು ಬೇಕು. ನೀವು ಅದಕ್ಕಿಂತ ಹೆಚ್ಚಿಗೆ ತೊಗೊಳಕ್ಕೆ ಹೋದರೆ 1 ಕೆಜಿ ಏನಾದರೂ ತೊಗೊಂಡ್ರೆ ಈ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ. ನಾನು 4 ಸಣ್ಣ ಗಾತ್ರದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 2 ನಾನು ಮಸಾಲ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಯಾವ ರೀತಿ ಮಸಾಲ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ. ಈ ಮಸಾಲನ ನಾವು ಹಸಿಯಾಗಿ ಉಪಯೋಗಿಸ್ಬಾರ್ದು, ಸ್ವಲ್ಪ ಫ್ರೈ ಮಾಡಿ ಆಮೇಲಿಂದ ನಾವು ರುಬ್ಬೋಣ. ಬನ್ನೀಗ ಮಸಾಲ ಫ್ರೈ ಮಾಡೋದು ತೋರಿಸ್ತೀನಿ. ನೋಡಿ, ನಾನು ಮಸಾಲ ರೆಡಿ ಮಾಡೋದಕ್ಕೆ ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಹಚ್ಚಿ ಬಾಣಲಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಹೆಚ್ಚೇನು ಎಣ್ಣೆ ಬೇಡ, ಈರುಳ್ಳಿ ಫ್ರೈ ಆಗೋಷ್ಟಾದರೆ ಸಾಕು. 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಣ. ಈ ಎಣ್ಣೆ ಕಾಯ್ದ್ಮೇಲೆ ಇದಕ್ಕೆ ನಾವು ತೊಗೊಂಡಿರೋಂಥ ಒಂದೊಂದೇ ಪದಾರ್ಥಗಳನ್ನ ಹಾಕಿ ಮಸಾಲ ರೆಡಿ ಮಾಡೋಣ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈ ಒಂದು ಟೈಮಲ್ಲಿ ಈರುಳ್ಳಿ ಹಾಕಿದ ತಕ್ಷಣ ನಾವು ಕಲ್ಲರ್ಗೋಸ್ಕರ ತೊಗೊಂಡಿರ್ತಾ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಇದು 3 ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟನ್ನು ಮಾತ್ರ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನಾವು ಇನ್ನು ಉಳಿದಿರೋ ಪದಾರ್ಥಗಳನ್ನ ನಾವು ಡೈರೆಕ್ಟಾಗಿ ಜಾರ್ ಒಳಗಡೆ ಹಾಕ್ಕೋಬೋದು. ಮತ್ತು ಬೆಲ್ಲವನ್ನು ನಾವು ಲಾಸ್ಟಲ್ಲಿ ಸೇರಿಸೋಣ. ನೋಡಿ, ಈರುಳ್ಳಿಯನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಸಣ್ಣ ಫ್ಲೇಮನ್ನು ತುಂಬ ಸಣ್ಣದಾಗಿಟ್ಕೊಂಡೆ ಉರಿತಾ ಬನ್ನಿ. ಆಗ 1-2 ನಿಮಿಷದಲ್ಲಿ ಎಲ್ಲ ಕೆಂಪಾಗುತ್ತೆ. ನಾನು ಈರುಳ್ಳಿಯನ್ನು ಉದ್ದುದ್ದನೇ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ರುಬ್ಬೋದ್ರಿಂದ ಉದ್ದ ಇದ್ದರೆ ಏನು ತೊಂದರೆ ಇಲ್ಲ. ಈ ರೀತಿಯಾಗಿ ಕಟ್ ಮಾಡಿ ಫ್ರೈ ಮಾಡಿ. ಮತ್ತು ಹಾಗಲಕಾಯಿನೂ ಅಷ್ಟೇ, ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ರೌಂಡ್ ಶೇಪಲ್ಲಾದರೂ ಮಾಡಿ ಅಥವಾ ಮಧ್ಯಕ್ಕೆ 2 ಪೀಸ್ ಮಾಡಾದರೂ ಕಟ್ ಮಾಡಿ. ನಿಮ್ಮ ಅನುಕೂಲತೆಗೆ ತಕ್ಕಂತೆ ಹೇಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿಗ ಸ್ವಲ್ಪ ಕೆಂಪಾಗ್ತಾ ಇದೆ. ಇನ್ನೊಂದು ನಿಮಿಷ ಬಿಟ್ಬಿಟ್ಟು ನಾವು ಆಫ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈಗ ಕೊಂಬಣ್ಣ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈ ಒಂದು ಟೈಮಲ್ಲಿ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಇನ್ನು ಉಳಿದಿರೋಂಥ ಪದಾರ್ಥಗಳನ್ನ ನಾವು ಸ್ಟವ್ ಮೇಲೆ ಏನು ಹಾಕೋಂಗಿಲ್ಲ. ಸ್ಟವ್ ಆಫ್ ಮಾಡಿದ ಮೇಲೆ ನೋಡಿ ಏನೇನು ಮಸಾಲಾಗೆ ಹಾಕಬೇಕು ಅಂತ ಮತ್ತೊಮ್ಮೆ ನೋಡೋಣ. ನಾನು 2 ಸ್ಪೂನಷ್ಟು ಮಾತ್ರ ಹುರಿಗಡಲೆ ತೊಗೊಂಡಿದ್ದೀನಿ. 2 ಸ್ಪೂನ್ ಹುರಿಗಡಲೆ, ಒಂದು ಅರ್ಧದಕ್ಕಿಂತ ಜಾಸ್ತಿ ಕಾಯಿ ತುರಿ, ಜೊತೆಗೆ ಹೇಳಿದ್ನಲ್ವ ಸಾಂಬಾರು ಪುಡಿ, ಎಲ್ಲವನ್ನು ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಜೊತೆಗೆ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಏಕೆಂದರೆ ಗ್ರೈಂಡ್ ಮಾಡೋದಕ್ಕೆ ನೀಟಾಗಲಿ ಅಂತ. ಆ ಒಂದು ಹುಣಸೆ ಹಣ್ಣಿನ ರಸ ಸೇರಿಸಿ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಮಿಶ್ರಣವನ್ನು ಈಗ ಮಿಕ್ಸ್ ಮಾಡಿ ರುಬ್ಕೊಂಡು ಬಿಡೋಣ. ಆಮೇಲಿಂದ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಇದನ್ನು ಸಡನ್ನಾಗಿ ರುಬ್ಬೇಡಿ, ಇದು ಸ್ವಲ್ಪ ಹಾರೋದಕ್ಕೆ ಬಿಡೋಣ. ಹಾರ್ಕೊಂಡ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ,
ನಾವು ತೊಗೊಂಡಿರೋಂಥ ಮಸಾಲೆ ಆರ್ಕೊಳ್ಳಿ. ಅದು ಆರೋಷ್ಟರಲ್ಲಿ ಈ ಹಾಗಲಕಾಯಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಆಗಲೇ ಸ್ಟವ್ ಹಚ್ಚಿ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಡೈರೆಕ್ಟಾಗಿ ನಾನು ಕುಕ್ಕರಲ್ಲೇ ಮಾಡ್ಕೊತೀನಿ, ನೀವು ಅದೇ ರೀತಿ ಮಾಡಿ. ಈ ಹಾಗಲಕಾಯಿ ಒಗ್ಗರಣೆಗೆ ಜಾಸ್ತಿ ಏನು ಎಣ್ಣೆ ಬೇಕಾಗಿಲ್ಲ. ನಾನು ತೊಗೊಂಡಿರೋ ಅರ್ಧ ಕೆಜಿಗೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಇದು ಬೇರೆ ವೆಜಿಟೇಬಲ್ಸ್ ಸಾಗುಗಳಿಗೆ ಹಾಕೋಷ್ಟು ಎಣ್ಣೆ ಏನು ಬೇಕಿಲ್ಲ. 4-5 ಸ್ಪೂನ್ ಎಣ್ಣೆನ ಹಾಕ್ತೀನಿ ನೋಡಿ. ಇಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ. ಈ ಎಣ್ಣೆ ಬಿಸಿ ಆದಮೇಲೆ ನಾವು ಒಂದೊಂದೇ ಪದಾರ್ಥಗಳನ್ನ ಹಾಕೋಣ. ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಲಿ ನೋಡಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಒಂದು ಟೈಮಲ್ಲಿ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತಾದ್ಮೇಲೆ ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ. ಜೊತೆಗೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಇನ್ನು ಉಳಿದಂತಹ ಈರುಳ್ಳಿಯನ್ನು 2 ಈರುಳ್ಳಿಯನ್ನು ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಸೇರಿಸಿದ್ಮೇಲೆ ಇದಕ್ಕೆ ಒಳ್ಳೆಯದನ್ನು ಮಿಕ್ಸ್ ಕೊಡೋಣ. ಸ್ವಲ್ಪ 1 ನಿಮಿಷಗಳ ಕಾಲ ಈರುಳ್ಳಿ ಸ್ವಲ್ಪ ಮಗ್ಲಿ. ನೋಡ್ತಾ ಇದ್ದೀರಲ್ಲ, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈ ಒಂದು ಟೈಮಲ್ಲಿ ನಾವು ಈರುಳ್ಳಿ ಸ್ವಲ್ಪ ಫ್ರೈ ಆದ ಕೂಡಲೇ ನಾವು ಹಚ್ಚಿಟ್ಕೊಂಡಿರೋ ಅಂಥ ಹಾಗಲಕಾಯಿನ ಇದರಲ್ಲಿ ಸೇರಿಸೋಣ. ನಿಧಾನವಾಗಿ ಸ್ವಲ್ಪನೇ ಇದರಲ್ಲಿ ಹಾಕಿ ನೋಡಿ. ಎಲ್ಲ ಹಾಗಲಕಾಯಿ ಇದರಲ್ಲಿ ಹಾಕಿದ್ಮೇಲೆ ಒಳ್ಳೆದನ್ನು ಮಿಕ್ಸ್ ಕೊಡೋಣ. ಯಾಕೆಂದರೆ 1-2 ನಿಮಿಷ ನಾವು ಮಸಾಲ ರುಬ್ಬೋವರೆಗೂ ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ. ನೋಡಿ, ಒಳ್ಳೆಯದನ್ನು ಮಿಕ್ಸ್ ಕೊಟ್ಟಿದ್ದೀನಿ. 1 ನಿಮಿಷ 2 ನಿಮಿಷ ಇದು ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾನು ಮಸಾಲವನ್ನು ರುಬ್ಬಿ ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ. ಈಗ ನಾನು ತೊಗೊಂಡಿರೋ ಮಸಾಲಾನ ನೀಟಾಗಿ ತುಂಬ ನೈಸಾಗಿರಬೇಕು ಆ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಸೇರಿಸೋಣ. ಎಲ್ಲ ಮಸಾಲೆ ಇದ್ರಲ್ಲಿ ಸೇರಿಸಿದ್ಮೇಲೆ ಮತ್ತೆ ಒಳ್ಳೆಯದನ್ನು ಮಿಕ್ಸ್ ಕೊಡೋಣ ನೋಡಿ. ಈಗ ಕ್ಲೀನಾಗಿ ಎಲ್ಲವನ್ನು ಹಾಗಲಕಾಯಿ ಜೊತೆ ನಾವು ರುಬ್ಬಿರೋಂಥ ಮಸಾಲೆನ ಮಿಕ್ಸ್ ಆಗಬೇಕು ಫುಲ್ಲೆಲ್ಲ ನೋಡಿ. ನಾನು ಜಾರೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದರಲ್ಲಿ ಮಸಾಲೆ ಎಲ್ಲ ಸೇರಿಸಿದ್ದೀನಿ. ಹಿಂಗೆ ಎತ್ತು ನೋಡಿ, ಸ್ವಲ್ಪ ಪಲ್ಯ ಥರ ಗಟ್ಟಿಗಿದೆಯಲ್ಲ, ಇದಕ್ಕಿಂತ ಸ್ವಲ್ಪ ನೀರನ್ನು ಸೇರಿಸ್ಬೇಕು. ಯಾಕೆ ಅಂದರೆ ಈ ಹಾಗಲಕಾಯಿ ಬೇಯೋಷ್ಟು ನೀರನ್ನು ನಾವು ಸೇರಿಸ್ಬೇಕು. 1 ಗ್ಲಾಸಷ್ಟು ನೀರು ಸೇರಿಸಿದ್ರೆ ಸಾಕಾಗುತ್ತೆ. ನಿಮಗೆ ಕಣ್ಣಲ್ಲಿ ಗೊತ್ತಾಗುತ್ತೆ. ಇದನ್ನೆಲ್ಲ ನಾವು ತಿರುಗಿಸಿದಾಗ ಸ್ವಲ್ಪ ನೀರಾಗಿರಬೇಕು. ಯಾಕೆಂದರೆ ಬೇಯೋದಕ್ಕೆ ಅಷ್ಟು ನೀರು ಬೇಕಾಗುತ್ತೆ. ಇಷ್ಟು ನೀರನ್ನ ಸೇರಿಸೋಣ. ಇದೇನು ಹೆಚ್ಚಾಗಲ್ಲ ನೋಡಿ. ಎಲ್ಲವನ್ನು ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಇಷ್ಟು ಉಪ್ಪು ಸಾಕಾಗುತ್ತೆ. ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರೋಂತಹ 1 ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಹಾಗಲಕಾಯಿ ಕಹಿ ಇರುತ್ತೆ, ಹೆಚ್ಚು ಬೆಲ್ಲ ಹಾಕಬೇಕು ಅನ್ನೋದಿಲ್ಲ, ಏನಿಲ್ಲ. ನೀವು 1 ಸ್ಪೂನಷ್ಟು ಬೆಲ್ಲ ಹಾಕಿದ್ರೆ ಸಾಕು. ಅತಿ ಜಾಸ್ತಿ ಬೆಲ್ಲ ಹಾಕಿದ್ರೂ ಸಿಹಿ ಆಗಿಬಿಡುತ್ತೆ. ಅದಕ್ಕೆ 1 ಸ್ಪೂನಷ್ಟು ಸಾಕಾಗುತ್ತೆ. ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಕ್ಯಾಪಿಗೆ ಹಾಕಿ ಬೇಯೋದಕ್ಕಿಟ್ರೆ 2ರಿಂದ 3 ವಿಸಿಲ್ ತಗೋಬೇಕಾಗುತ್ತೆ. ಈಗೆಲ್ಲವನ್ನು ಒಂದ್ಸರಿ ಮಿಕ್ಸ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿ ಇರಲಿ. ಸ್ವಲ್ಪ ನೀರು ಇದೆ, ಕಾಯಿಗಳು ಕಾಣ್ತಾ ಇದೆಯಲ್ಲ, ಇಷ್ಟಿದ್ರೆ ಬೆಂದ ಮೇಲೆ ಕರೆಕ್ಟಾಗಿ ಒಂದು ಹದವಾಗಿ ಬೇಯುತ್ತೆ. ಈಗ ನಾವು ಇದನ್ನು ಕುಕ್ಕರ್ ಕ್ಯಾಪ್ ಹಾಕಿ 3 ವಿಸಿಲ್ ತಗೊಳ್ಳೋಣ. ಅಷ್ಟರಲ್ಲಿ ನೀಟಾಗಿ ಬೆಂದಿರುತ್ತೆ ನೋಡಿ. ಪ್ರೆಷರ್ ಎಲ್ಲ ಔಟ್ ಆಗಿದೆ. ಈಗ ನಾವು ಲಿಡ್ ಓಪನ್ ಮಾಡೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗಸಾಗಿ ಬೆಂದಿದೆ ಅಂತ. ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡೋಣ. ನೋಡಿ, ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ. ಎಲ್ಲ ನೀಟಾಗಿ ಬೆಂದಿದೆ. ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಗೊಜ್ಜು ರೆಡಿಯಾಗಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿಯನ್ನು ಸಹ ಸೇರಿಸೋಣ.
ತೊಗೊಂಡಿರೋಂಥ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡೋಣ. ನೋಡಿ, ಕಾಣಿಸ್ತಾ ಇದೆಯಲ್ಲ ನಿಮಗೆ ಎಷ್ಟು ನೀಟಾಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲ್ ಒಳಗಡೆ ಶಿಫ್ಟ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟಾಗಿದೆ ನೋಡಿ. ತುಂಬ ತೆಳುವಾಗೂ ಇಲ್ಲ, ಗಟ್ಟಿಯಾಗೂ ಇಲ್ಲ, ಕರೆಕ್ಟಾಗಿ ಒಂದೇ ಕನ್ಸಿಸ್ಟೆನ್ಸಿನಲ್ಲಿ ಬೆಂದಿದೆ. ನೋಡ್ತಾ ಇದ್ದೀರಲ್ಲ, ರುಚಿಯಾದಂತಹ ಹಾಗಲಕಾಯಿ ಗೊಜ್ಜು ಸವಿಯಲು ಸಿದ್ಧವಾಗಿದೆ. ನೀವು ಸಹ ನಾನು ಹೇಳಿಕೊಟ್ಟಂಥ ವಿಧಾನದಲ್ಲೇ ಮಾಡಿ ಒಮ್ಮೆ ಟೇಸ್ಟ್ ಮಾಡಿ, ತುಂಬ ಅದ್ಭುತವಾಗಿರುತ್ತೆ. ಪದೇ ಪದೇ ಮಾಡ್ತಾ ಇರ್ತೀರ. ಈ ಒಂದು ಹಾಗಲಕಾಯಿ ಗೊಜ್ಜು ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಉತ್ತಮವಾದ ಕಾಂಬಿನೇಷನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.